ಕರ್ನಾಟಕೀಯ ಸಂಗೀತ ಲೋಕ ಇಂದು ಒಂದು ಮಹತ್ವದ ಧ್ರುವತಾರೆಯನ್ನ ಕಳೆದುಕೊಂಡಿದೆ. ದಶಕಗಳ ಕಾಲ ತನ್ನ ಅಮೃತ ಸ್ವರದಿಂದ ಕೋಟ್ಯಾಂತರ ಜನರ ಮನಗಳನ್ನು ಗೆದ್ದ ಗಾಯಕಿ ಆಶಾ ಭೋಸ್ಲೆ ಅವರು ಇಂದು ನಮ್ಮನ್ನು ಅಗಲಿದ್ದಾರೆ. ದಮ್ ಆರೋ ದಮ್ ಸಾಂಗ್ ಹಾಡಿದ ಗಾಯಕಿ ಇನ್ನಿಲ್ಲ. ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ಅವರ ಬಹು ಅಂಗಾಂಗಗಳ ವೈಫಲ್ಯದಿಂದ ವಿಧಿವಶರಾಗಿದ್ದಾರೆ ಎಂದು ವೈದ್ಯರು ತಿಳಿಸಿದ್ದಾರೆ. 1943ರಲ್ಲಿ ಆರಂಭವಾದ ಅವರ ಸಂಗೀತ ಪಯಣವು ಸುಮಾರು 8 ದಶಕಗಳ ಕಾಲ ನಿರಂತರವಾಗಿ ಮುಂದುವರೆದಿದೆ. ಹಿಂದಿ, ಮರಾಠಿ, ಕನ್ನಡ ಸೇರಿದಂತೆ 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಅವರು ಸಾವಿರಾರು ಹಾಡುಗಳನ್ನು ಹಾಡಿದ್ದಾರೆ. 12,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಅವರ ಧ್ವನಿಯಲ್ಲಿ ಕಂಡುಬರುವ ವೈವಿಧ್ಯತೆ ಮತ್ತು ಭಾವನಾತ್ಮಕತೆ ಅವರನ್ನು ಇತರೆ ಗಾಯಕಿಯರಿಂದ ವಿಭಿನ್ನರಾಗಿ ಮಾಡಿದೆ. ಶಾಸ್ತ್ರೀಯ ಸಂಗೀತದಿಂದ ಹಿಡಿದು ಗಜಲ್, ಪಾಪ್, ಜಾನಪದ ಯಾವುದೇ ಶೈಲಿ ಇದ್ದರೂ ಅದರಲ್ಲಿ ತಮ್ಮದೇ ಆದ ಗುರುತನ್ನು ಮೂಡಿಸಿದವರು ಆಶಾ ಭೋಸ್ಲೆ ಅವರು. ಅತಿ ಹೆಚ್ಚು ಹಾಡುಗಳನ್ನು ಹಾಡಿದ ಗಾಯಕಿ ಎಂಬ ಹೆಗ್ಗಳಿಕೆಯಿಂದ ಇವರು ಗಿನ್ನಿಸ್ ವಿಶ್ವ ದಾಖಲೆಯಲ್ಲೂ ಕೂಡ ಸ್ಥಾನವನ್ನು ಪಡೆದಿದ್ದಾರೆ. ಸಂಗೀತ ಕ್ಷೇತ್ರದಲ್ಲಿ ಅವರು ಸಾಧಿಸಿದ ಸಾಧನೆಗಳನ್ನು ಪದಗಳಲ್ಲಿ ವರ್ಣಿಸಲು ಕಷ್ಟ. ಅವರ ಪ್ರತಿಭೆಗೆ ಸಂದ ಗೌರವಗಳು ಅನೇಕ. ಭಾರತ ಸರ್ಕಾರವು ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿ ಅವರನ್ನು ಸನ್ಮಾನಿಸಿದೆ. ಚಿತ್ರರಂಗದ ಅತ್ಯುನ್ನತ ಗೌರವವಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯು ಕೂಡ ಅವರಿಗೆ ಲಭಿಸಿದೆ. 9 ಫಿಲ್ಮ್ ಫೇರ್ ಪ್ರಶಸ್ತಿ ಸಿಕ್ಕಿದೆ. ಅದರಲ್ಲಿ ಹಲವು ಬಾರಿ ಅತ್ಯುನ್ನತ ಹಿನ್ನೆಲೆ ಗಾಯಕಿಯಾಗಿ ಆಯ್ಕೆಯಾಗಿದ್ದಾರೆ. ಜೀವನ ಸಾಧನ ಪ್ರಶಸ್ತಿ ಕೂಡ ಅವರ ಪಾಲಾಗಿದೆ. ಕನ್ನಡ ಚಿತ್ರರಂಗದಲ್ಲಿಯೂ ಆಶಾ ಭೋಸ್ಲೆ ಅವರ ಕೊಡುಗೆ ವಿಶೇಷವಾಗಿದೆ. ಹಲವು ಅಮರ ಹಾಡುಗಳ ಮೂಲಕ ಅವರು ಕನ್ನಡಿಗರ ಹೃದಯದಲ್ಲಿ ತಮ್ಮದೇ ಆದ ಸ್ಥಾನವನ್ನು ನಿರ್ಮಿಸಿಕೊಂಡಿದ್ದಾರೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ ಯಾಕೋ ಏನೋ ಸೆರಗು, ದೂರದ ಬೆಟ್ಟದ ಚಿತ್ರ ಮತ್ತು ಮತ್ತೆ ಮುಂಗಾರು ಚಿತ್ರದ ಹೇಳದೆ ಕಾರಣ ಹೋದೆಯ ಹಾಡು ಇಂದಿಗೂ ಕನ್ನಡಿಗರ ಕಿವಿಯಲ್ಲಿ ಗುನುಗುತ್ತಿದೆ. ಅವರ ಧ್ವನಿ ಕೇಳಿದಾಗೆಲ್ಲ ಒಂದು ವಿಭಿನ್ನ ಅನುಭವ ಮನದಲ್ಲಿ ಮೂಡುತ್ತದೆ. ಭಾಷೆ ಬೇರೆದಾಗಿದ್ದರೂ ಭಾವನೆ ಒಂದೇ ಎನ್ನುವುದು ತಮ್ಮ ಗಾಯನದ ಮೂಲಕ ಅವರು ಸಾಬೀತುಪಡಿಸಿದ್ದಾರೆ. ಆಶಾಜಿ ಅವರ ಜೀವನವು ಕೇವಲ ಸಂಗೀತಕ್ಕೆ ಮೀಸಲಾಗಿರಲಿಲ್ಲ. ವೈಯಕ್ತಿಕ ಬದುಕಿನಲ್ಲಿ ಅವರು ಎದುರಿಸಿದ ಕಷ್ಟಗಳು ಮತ್ತು ಸವಾಲುಗಳು ಅನೇಕರಿಗೆ ಇನ್ಸ್ಪಿರೇಷನ್ ಆಗಿದೆ. ಕಷ್ಟದ ಸಮಯದಲ್ಲೂ ಧೈರ್ಯ ಕಳೆದುಕೊಳ್ಳದೆ ಮುಂದುವರಿದ ಅವರು ಬದುಕನ್ನು ಸದಾ ಉತ್ಸಾಹದಿಂದ ಸ್ವೀಕರಿಸುವುದನ್ನು ಕಲಿಸಿಕೊಟ್ಟರು. ಅವರಲ್ಲಿ ಕಂಡುಬರುವ ಹಾಸ್ಯ ಪ್ರಜ್ಞೆ ಮತ್ತು ಸರಳತೆ ಅವರನ್ನು ಇನ್ನಷ್ಟು ವಿಶೇಷರನ್ನಾಗಿಸಿತು. ಅಡುಗೆ ಮಾಡುವುದರಲ್ಲಿ ಅವರಿಗೆ ಅಪಾರ ಆಸಕ್ತಿ ಇತ್ತು ಎಂಬುದು ಅವರ ವ್ಯಕ್ತಿತ್ವದ ಮತ್ತೊಂದು ಮನಮುಟ್ಟುವ ಅಂಶ. ಆಶಾ ಭೋಸ್ಲೆ ಅವರು ಇಂದು ನಮ್ಮ ಕಣ್ಣೆದುರಿಗೆ ಇಲ್ಲದಿರಬಹುದು, ಆದರೆ ರೇಡಿಯೋದಲ್ಲಿ ಅವರ ಹಾಡು ಕೇಳಿದಾಗ, ಹಬ್ಬಗಳಲ್ಲಿ ಅವರ ಧ್ವನಿ ಮೊಳಗಿದಾಗ ಅವರು ಮತ್ತೆ ಮತ್ತೆ ನಮ್ಮ ಮುಂದೆ ಬರುತ್ತಾರೆ. ಸಂಗೀತದ ಈ ದೇವತೆಗೆ ನಾವು ಸಲ್ಲಿಸುವ ನಿಜವಾದ ಗೌರವ ಎಂದರೆ ಅವರ ಕಲೆ ಮತ್ತು ಅವರ ನೆನಪನ್ನು ನಮ್ಮ ಹೃದಯದಲ್ಲಿ ಅಚ್ಚಳಿಯದೆ ಉಳಿಸಿಕೊಳ್ಳುವುದು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.